ಇದರ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ನಾನು ಸಂವಿಧಾನದ ಭಕ್ತ ಅಂತ ಹೇಳಿದ್ದಾರೆ. ಸಂವಿಧಾನದಲ್ಲಿ ಆಸ್ತಿಕರಿಗೂ ನಾಸ್ತಿಕರಿಗೂ ಜಾಗ ಇದೆ. ನಾವು ದೇವಸ್ಥಾನಕ್ಕೆ ಹೋಗೋದು ಕಡಿಮೆ, ಕರೆದ್ರೆ ಹೋಗ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವು ಕರೆದ್ರೆ ಬಾರೋ ಪ್ರಿಯಾಂಕ್ ಅಂತ ಕರೆದ್ರೆ ನಾನು ಬರ್ತೀನಿ ಅಷ್ಟೇ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಒಂದು ಸ್ಪಷ್ಟವಾದಂತ ಪ್ರಶ್ನೆ ಇದೆ ಸರ್. ವೈ ಇಸ್ ಬಿಜೆಪಿ ಆಸ್ಕಿಂಗ್ ಕಾಂಗ್ರೆಸ್ ಕ್ವೆಶ್ಚನ್? ನಾವು ಎಲ್ಲಿ ಕ್ವೆಶ್ಚನ್ ಮಾಡಿದೀವಿ ಸರ್? ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿರೋದು. 4 ಶಂಕರಾಚಾರ್ಯರು ಕ್ವೆಶ್ಚನ್ ಮಾಡಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರದ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನ ಮಂತ್ರಿ ಯಾಕೆ ಜೀವ ತುಂಬ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ನೀವು ಮೂರ್ತಿ ತಂದ್ಬಿಟ್ಟು ಪೂಜೆ ಮಾಡೋದು ಎಷ್ಟು ಸೂಕ್ತ ಅಂತ ಅವ್ರು ಕೇಳಿರೋದು, ನಾವಲ್ಲ. ಅವರು ಮೂರ್ತಿ ಮುಟ್ಬೇಕಾದ್ರೆ ನಾವು ಚಪ್ಪಾಳಿ ಹೊಳಿಬೇಕಾ ಅಂದ್ಬಿಟ್ಟು ಶಂಕರಾಚಾರ್ಯರು ಹೇಳಿರೋದು, ನಾವಲ್ಲ. ನಮಗೆ ಯಾಕೆ ಉತ್ತರ ಕೇಳ್ತಾ ಇದಾರೆ ಇವರು ಪದೇ ಪದೇ? ನಾವೇನಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ? ನಿನ್ನೆ ಪ್ರಧಾನ ಮಂತ್ರಿ ಭಾಷಣ ಕೇಳಿದ್ರಿ, ಏನಂತ ಹೇಳಿದ್ರು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇರೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ಮತ್ತೆ ಸಿಂಪಲ್ ಆಸ್ ದಟ್. ನಾವು ಒಪ್ಪಿದೀವಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೀರಿ ನಾವು ಪ್ರಶ್ನೆ ಮಾಡಿದೀವ? ಸಂವಿಧಾನವನ್ನ ಮೀರಿ ನಾವು ಪ್ರಶ್ನೆ ಮಾಡಿದೀವ? ಇವರು ಸುಮ್ನೆ ಪದೇ ಪದೇ ಕಾಂಗ್ರೆಸ್ ಆಗ್ಬೇಕು, ಕಾಂಗ್ರೆಸ್ ಇದು ಮಾಡ್ಬೇಕು ಅಂತ. ವೈ ಆರ್ ವಿ ಆನ್ಸರಬಲ್? ನೀವ್ ತಾನೇ ಅಧಿಕಾರದಲ್ಲಿ ಇರೋದು. ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿಸ್ಬೇಕಾಗಿತ್ತು ಅವ್ರು ಕೆಲವು ಜನ ಉತ್ತರ ಕೇಳ್ತಾ ಇದಾರೆ, ಪ್ರಶ್ನೆಗಳು ಕೇಳ್ತಾ ಇದಾರೆ. ಉತ್ತರ ಕೊಡಿ ಸ್ವಾಮಿ. ಯಾರು ಕಾಂಗ್ರೆಸ್ಸಿಗೂ ನೋಡಿ, ಅದನ್ನು ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರಿರ್ಬೋದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದು ನಿಮ್ಮ ವೈಯಕ್ತಿಕ ವಿಚಾರ. ಭಕ್ತಿ ಅನ್ನೋದೇನಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.